ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನು ವಿದ್ಯಾ ಕ್ರಿಯೇಷನ್. ಇವತ್ತು ನಾನು ಒಂದು ಕ್ರೋಶಾ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಗಳ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಈಗ ನೋಡಿ, ನಾನು ಮೊದಲು ಸ್ಯಾರಿಗೆ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ನಾವು ಒಂದು ಸತಿ ಲಾಕ್ ಮಾಡಿ ಆದಮೇಲೆ ಇನ್ನೊಂದು ಲಾಕ್ ಮಾಡ್ಕೊತೀನಿ. ಇನ್ನೊಂದು ಲಾಕ್ ಮಾಡಾದಮೇಲೆ 2 ಚೈನ್ ಹಾಕ್ಕೊಂಡು ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಒಂದು ಸಲ ದಾರ ತಗೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ 2 ಚೈನ್ ಹಾಕ್ಬಿಟ್ಟು ಆ ಗ್ಯಾಪ್ ಒಳಗಡೆ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ತ್ರೀ 5 ಟೈಮ್ಸ್ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. 4 ನೋಡಿ, ಇಲ್ಲಿ 5 ಟೈಮ್ಸ್ ನಾನು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ಅದೆಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಒಂದು ಸಲ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ 2ರಿಂದ 1, 2ರಿಂದ 1 ಮತ್ತು ಈಗ 2 ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಗ್ಯಾಪ್ ಒಳಗಡೆ 5 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸಲ ದಾರ ತಗೊಂಡು 2ರಿಂದ 1, 2ರಿಂದ 1 ನೋಡಿಲಿ 5 ಟೈಮ್ಸ್ ಆಯಿತು. ಈಗ ಮತ್ತೆ ಅದೇ ಥರ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಹಾಕ್ಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶೆಗಳನ್ನ ಮಾಡಿಕೊಂಡು ನೋಡಿ, ಈ ಥರ 5 ಸಲ ಡಬಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡಿ ಇದೇ ಥರ ಉದ್ದಕ್ಕೂ ನಾವು ಹಾಕ್ಕೊಂಡು ಹೋಗಬೇಕು. ಇದೇ ಮೊದಲನೇ ಸ್ಟೆಪ್ಪು. ಫೈವ್ ಟೈಮ್ಸ್ ಆಯಿತು. ನೋಡಿ, ಈ ಥರ ಲಾಕ್ ಮಾಡಬೇಕು. ಒಂದು ಸಲ ದಾರ ತಗೊಂಡು ಲಾಕ್ ಮಾಡಬೇಕು. ಇದೇ ಥರ ನಾವು ಉದ್ದಕ್ಕೆ ಹಾಕ್ಕೊಂಡು ಹೋಗಬೇಕು. ಇದು ಫಸ್ಟ್ ಸ್ಟೆಪ್ ಹಾಕ್ಬಿಟ್ಟು ನಾನು ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಫ್ರೆಂಡ್ಸ್, ನೋಡಿ, ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಹೇಗೆ ಅಂದರೆ, ಫಸ್ಟು ಇದರೊಳಗೆ ನಾವು ಒಂದು ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ಕೋಬೇಕು. ಫೈವ್ ಚೈನ್ ಹಾಕ್ಕೊಂಬಿಟ್ಟು ಅದೇ ಪಕ್ಕದಲ್ಲೇ ನಾವು ಲಾಕ್ ಮಾಡ್ಕೊತೀವಿ. ಮತ್ತು ಅದೇ ಥರ 5 ಚೈನ್, 5 ಚೈನ್ ಹಾಕ್ಬಿಟ್ಟು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ.
ಈಗ 6 ಚೈನ್, ಹಾಕ್ಬಿಟ್ಟು ಮತ್ತೆ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ. ಈಗ 5 ಚೈನ್, 5 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಮತ್ತೆ 5 ಚೈನ್, ಮತ್ತೆ 5 ಚೈನ್, ಸಿಕ್ಸ್ ಚೈನ್. ಈಗ 6 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಇದೇ ಥರ ನಾವು ಕಂಪ್ಲೀಟ್ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಈಗ ನಾನು ಎಲ್ಲಿ ಲಾಕ್ ಮಾಡಿದ್ದೆ ಮೊದಲು ಅಲ್ಲೇ ನಾನು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಈಗ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಬಿಟ್ಟು ಲಾಕ್ನ ಒಳಗಡೆ ನಾವು ಲಾಕ್ ಮಾಡಬೇಕು. ನೋಡಿ ಈ ಥರ ಲಾಕ್ ಮಾಡಿ ಆದಮೇಲೆ ಇದರೊಳಗಡೆ 2 ಸಲ ದಾರ ತಗೊಂಡು ಸೂಜಿ ಮೇಲೆ ನಾವೇನು 6 ಚೈನ್ ಹಾಕಿದ್ವಿ ಆ ಗ್ಯಾಪ್ ಒಳಗಡೆ ನಾವು ತ್ರಿಬಲ್ ಕ್ರೋಶೆ ಮಾಡಬೇಕು. 2ರಿಂದ 1, 2ರಿಂದ 1, 2ರಿಂದ 1 ಈ ಥರ. ಆಮೇಲೆ ಒಂದು ಬೀಡು, ಈಗ ಒಂದು ಬೀಡು, ಆಮೇಲೆ ಮತ್ತೆ 2 ಸಲ ದಾರ ತಗೊಂಡು ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇದರೊಳಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಮತ್ತೆ 2 ಸಲ ದಾರ ತಗೊಂಡು ಒಂದು ಬಿಟ್ಟು ಒಂದು ಬೀಡು ಹಾಕಬೇಕು. ನೋಡಿ ಈ ಥರ. ಮತ್ತೆ 2 ಸಲ ದಾರ ತಗೊಂಡು 2ರಿಂದ 1, 2ರಿಂದ 1 ಈಗ ಮತ್ತೆ ಒಂದು ಬೀಡು. ಈ ಥರ ಒಂದು ಕಂಬ ಬಿಟ್ಬಿಟ್ಟು ಒಂದಕ್ಕೆ ಬೀಡು ಆ್ಯಡ್ ಮಾಡಿಕೊಂಡು ಇದ್ರ ಸುತ್ತ ಹಾಕ್ತೀನಿ ನಾನು. ಇದು ಸುತ್ತ ಹಾಕ್ಬಿಟ್ಟು ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 11 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಲಾಕ್ನ ಒಳಗಡೆ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಅದೇ ನಾವು 5 ಚೈನ್, 5 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು ಕುಚ್ಚು ಕಟ್ಟಲಿಕ್ಕೆ. ಈಗ ಮತ್ತೆ ಅದೇ ಥರ ನಾವು 2 ಸಲ ದಾರ ತಗೊಂಡು ಆರ್ಚ್ ಮಾಡಬೇಕು. ನಾವೀಗ ಏನು ಮಾಡಿದ್ವಿ ಅದೇ ಥರ ಒಂದು ಕಂಬ ಹಾಕ್ಬಿಟ್ಟು ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಇದೇ ಥರ ನಾವು ಎಡ್ಜರ್ಗೂ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ಥರ ಬರುತ್ತೆ ಈ ಡಿಸೈನ್. ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.